ಎಲ್ಲ ವಿದ್ಯಾರ್ಥಿಗಳಿಗೂ ನಮಸ್ಕಾರ. ನಾನಿವಾಗ ಐ ಆಮ್ ಎಕ್ಸ್ಪ್ಲೈನಿಂಗ್ ಶಾರ್ಟ್ ಕಟ್ಸ್ ಟು NCERT ಕ್ವಶನ್ಸ್. NCERTಯಲ್ಲಿರೋ ಕ್ವಶನ್ಗಳಿಗೆ ಶಾರ್ಟ್ ಕಟ್ಸ್ ಅನ್ನು ಕಲಿಸ್ಕೊಡ್ತಾ ಇದ್ದೀನಿ. ಇದು ನಿಮಗೆ 1 ಮಾರ್ಕ್ಗೆ ಮತ್ತೆ MCQಗೆ ಖಂಡಿತ ಹೆಲ್ಪ್ ಆಗುತ್ತೆ. ಈಗ ಒಂದು ಕ್ವಶನ್ ಇದೆ, ಎ ಫ್ಯಾಮಿಲಿ ಹ್ಯಾಸ್ 2 children. What is the probability that both the children are boys given that at least one of them is a boy? ಇದು ನಿಮ್ಗೆ ಆಕ್ಚುಲಿ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರೋದು P of A by B ಯೂಸ್ ಮಾಡಬೇಕಾಗುತ್ತೆ. ಅದ್ರ ಬದಲು ಹೀಗೆ ಮಾಡಿ, ಗಿವನ್ ದಟ್ ಏನು ಕೊಟ್ಟಿದ್ದಾರೆ ನೋಡಿ, ಅಟ್ ಲೀಸ್ಟ್ ಒನ್ ಆಫ್ ದೆಮ್ is a boy. ಒಂದಾದ್ರೂ ಗಂಡು ಮಗು ಇರುವಂತ ಫ್ಯಾಮಿಲಿ ಯಾವ ತರದ್ದಿರುತ್ತೆ ನೋಡಿ, ಬಾಯ್ ಇರುತ್ತೆ ಅಥವಾ ಬಾಯ್ ಗರ್ಲ್ ಇರುತ್ತೆ, ಇನ್ನೊಂದೇನಿರುತ್ತೆ ಗರ್ಲ್ ಬಾಯ್. ಒಪ್ಕೋತೀರಾ? ನೋಡಿ, ಅಣ್ಣ ತಮ್ಮ, ಅಣ್ಣ ತಂಗಿ, ಅಕ್ಕ ತಮ್ಮ. ರೈಟ್? ಅಕ್ಕ ತಂಗಿ ಇಲ್ಲ. ಈಗ ಹೇಳಿ, ಗಿವನ್ ದಟ್ ಏನಿದೆ ಅದನ್ನು ಬರ್ಕೊಂಡ್ಬಿಡ್ತಾ ಇದ್ದೀನಿ. ಇದರಲ್ಲಿ ಬೋತ್ ಬಾಯ್ಸ್ ಇರೋ ಕಂಡೀಷನ್ ಎಷ್ಟು? ಬೋತ್ ಬಾಯ್ಸ್ ಈಸ್ 1 among 3. ದಿಸ್ ಇಸ್ ದ ಫೈನಲ್ ಆನ್ಸರ್. ಎಷ್ಟು ಈಸಿ ಅಲ್ವಾ? ಇವಾಗ P of A by B ಬರೀಬೇಕಾಗಿಲ್ಲ, ಏನು ಬರೀಬೇಕಾಗಿಲ್ಲ. ನೆಕ್ಸ್ಟ್ ಕ್ವಶನ್ ತಗೊಳ್ಳೋಣ ನೋಡಿ. ಅದೇ ತರ, ಅಸ್ಯೂಮ್ ದಟ್ ಈಚ್ ಬಾರ್ನ್ ಚೈಲ್ಡ್ ಈಸ್ ಈಕ್ವಲಿ ಲೈಕ್ಲಿ ಟು ಬಿ ಎ ಬಾಯ್ ಆರ್ ಗರ್ಲ್. ಎ ಫ್ಯಾಮಿಲಿ ಹ್ಯಾಸ್ 2 children. ವಾಟ್ ಇಸ್ ದಿ ಕಂಡೀಷನ್ ಪ್ರಾಬ್ ದಟ್ ಬೋತ್ ಆರ್ ಗರ್ಲ್ಸ್ ಅಂತೆ. ಗಿವನ್ ದಟ್ ಯಂಗೆಸ್ಟ್ ಈಸ್ ಗರ್ಲ್. ಮೊದಲನೇ ತಗೊಳ್ತಾ ಇದ್ದೀನಿ, ಯಂಗೆಸ್ಟ್ ಗರ್ಲ್. ಯಂಗೆಸ್ಟ್ ಗರ್ಲ್ ಅಂದ್ರೆ ಏನಿರುತ್ತೆ? ಮೊದಲನೇ ಮಗುನ ಯಂಗರ್ ಚೈಲ್ಡ್ ಅಂತ, ಇದನ್ನು ಯಂಗ್ ಫಸ್ಟ್ ಏನ್ ಬರೀತಾ ಇದ್ದೀನಿ ಅದು ಯಂಗ್ ಅಂತ ಅನ್ಕೊಳ್ಳೋಣ. ಗರ್ಲ್ ಬಾಯ್ ಇರಬೇಕು ಅಥವಾ ಗರ್ಲ್ ಇರಬೇಕು, ಅಷ್ಟೇ ತಾನೇ ಸಾಧ್ಯ. ಯಂಗೆಸ್ಟ್ ನೋಡಿ, ಇದು ತಂಗಿ ಅಣ್ಣ, ತಂಗಿ ಅಕ್ಕ, ಬೇರೆ ಏನು ಇರಕ್ ಸಾಧ್ಯನೇ ಇಲ್ಲ. ಹೌದಲ್ವಾ? BG ಯಾಕಿಲ್ಲ? BG ಆಗ್ಬಿಟ್ರೆ ಯಂಗೆಸ್ಟ್ ಬಾಯ್ ಆಗ್ತದೆ. ಇದರಲ್ಲಿ 2 ಗರ್ಲ್ಸ್ ಅಂತೆ. 2 ಗರ್ಲ್ ಅನ್ನೋದು ಎಷ್ಟಪ್ಪ? ದಟ್ ಈಸ್ 1 among 2. ಹೌದಾನೆ? ದಟ್ ಈಸ್ 1 among 2. ಹೌದಾನೆ? ಇಲ್ಲಿ 2 ಪಾಸಿಬಿಲಿಟೀಸ್ ಇದೆ. ಗರ್ಲ್ ಅನ್ನೋದು ಅದರಲ್ಲಿ ಒಂದು ಪಾಸಿಬಿಲಿಟಿ. ಈಗ ಇನ್ನೊಂದು ಕ್ವಶನ್ ತಗೊಳ್ತಾ ಇದ್ದೀನಿ, ದಟ್ ಈಸ್ ಅಟ್ ಲೀಸ್ಟ್ ಒನ್ ಆಫ್ ದೆಮ್ ಇಸ್ ಎ ಗರ್ಲ್ ಅಂದಾಗ ಏನ್ ಕಂಡೀಷನ್ ಬರುತ್ತೆ ನೋಡಿ. ಒನ್ ಆಫ್ ದೆಮ್ ಇಸ್ ಎ ಗರ್ಲ್ ಅಂದ್ರೆ ಇಟ್ ಶುಡ್ ಬಿ ಗರ್ಲ್ ಬಾಯ್, ಬಾಯ್ ಗರ್ಲ್, ಗರ್ಲ್. ಹೌದಾ? ಇದರಲ್ಲಿ ನಮ್ಗೆ 2 ಹೆಣ್ಣು ಮಗಳೇ ಬೇಕಂತೆ, ಗರ್ಲ್ ಬೇಕಂತೆ. ರೈಟ್? ಗರ್ಲ್ ಈಸ್ 1 among 3. ಹೌದಲ್ವಾ? ಗರ್ಲ್ ನೋಡಿ, 1 among 3. Hope you are understanding this. Now let us go to next question. Mother, father, son line up for in random for a family picture. E is son at one end, F is father in the middle. Find P of E by F. ಫಸ್ಟ್ F ಅನ್ನ ಬರ್ಕೊಂಡ್ಬಿಡೋಣ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಬೇಕಾಗಿರೋದು P of E by F. F ಅಂದ್ರೆ ಏನು? ಫಾದರ್ ಈಸ್ ಇನ್ ದ ಮಿಡಲ್. ಮಧ್ಯದಲ್ಲಿ ಫಾದರ್ ಫಿಕ್ಸ್ ಮಾಡೋಣ. ಈ ಕಡೆ ಫಾದರ್ ಫಿಕ್ಸ್ ಮಾಡಿದ್ರೆ ಇಲ್ಲೇನಾಗುತ್ತೆ? ಇಲ್ಲಿ ಸನ್ನು ಮದರ್. ಹೌದಾ? ತಿರ್ಗಾ ಫಾದರ್ ಫಿಕ್ಸ್ ಮಾಡಿದ್ರೆ ಮದರು ಸನ್ ಆಯ್ತು. ಹೌದಲ್ವಾ? ಮದರು ಸನ್. ಇದು F ಇವೆಂಟ್. ಈ ಘಟನೆ ನಡೆದಿದೆ ಅಂತ ಅನ್ಕೊಂಡ್ವಿ. ಇವಾಗ ಈ ಅನ್ನೋ ಘಟನೆ ಬಗ್ಗೆ ಯೋಚನೆ ಮಾಡಿ. ಈ ಏನ್ ಹೇಳುತ್ತೆ? ಸನ್ ಅಟ್ ಒನ್ ಎಂಡ್. ಸನ್ ಅಟ್ ಒನ್ ಎಂಡ್ ಇಲ್ಲೂ ಇದೆ, ಇಲ್ಲೂ ಇದೆ. ಹೌದಲ್ವಾ? ಅಬ್ಸರ್ವ್ ಮಾಡಿ ಕೇರ್ಫುಲ್ ಆಗಿ. ಎರಡೂ ಕಡೆ ಸನ್ ಅಟ್ ಒನ್ ಎಂಡ್ ಇರೋದ್ರಿಂದ ಪ್ರಾಬಬಿಲಿಟಿ P is given by 2/2, that is equal to 1. ಫಸ್ಟ್ ಏನ್ ಮಾಡಿದ್ವಿ? ಇವೆಂಟ್ F ಅನ್ನ ನೀಟಾಗಿ ಬರೆದ್ವಿ. ಅದರಲ್ಲಿ E ಅನ್ನ ಹುಡುಕಕ್ಕೆ ಶುರು ಮಾಡಿ. ಅರ್ಥ ಆಯ್ತಲ್ವಾ? ಇನ್ನೊಂದು ಕ್ವಶನ್. 10 cards numbered 1 to 10 are placed in a box, mixed up thoroughly, and then 1 card is drawn at random. ಇದೆಲ್ಲ ಬಿಟ್ಬಿಡಿ. ಅದ್ರಲ್ಲಿ ಒಂದೇ ಒಂದು ಇಂಪಾರ್ಟೆಂಟ್ ಏನೋ, 10 cards numbered 1 to 10. If it is known that, ನೋಡಿ ಈ ಪದ ತುಂಬಾ ಇಂಪಾರ್ಟೆಂಟು. If it is known that number on the card drawn is more than 3. ಕಾರ್ಡ್ ಡ್ರಾ ಮಾಡಿರೋದ್ರಲ್ಲಿ
ಮೋರ್ ದೆನ್ 3 ಇದೆಯಂತೆ. 1 to 10 ಅಲ್ಲಿ ಮೋರ್ ದೆನ್ 3 ಯಾವ್ದಿದೆ? 4, 5, 6, 7, 8, 9, 10. ಇಫ್ ಇಟ್ ಇಸ್ ನೋನ್ ದಟ್ ಅನ್ನ ಫಸ್ಟ್ ಬರ್ಕೊಂಬಿಡಿ. ಈಗ ಮುಂದುವರೆದು ಏನಪ್ಪಾ ಪ್ರಶ್ನೆ ಅಂದ್ರೆ, ವಾಟ್ ಈಸ್ ದಿ ಪ್ರಾಬಬಿಲಿಟಿ ದಟ್ ಇಟ್ ಇಸ್ ಎನ್ ಈವನ್ ನಂಬರ್ ಅನ್ನೋದು ಕ್ವಶನ್. ಇಲ್ಲಿ ಈವನ್ ನಂಬರ್ ಯಾವ್ದಿದೆಯಪ್ಪ? 4, 6, 8, 10. ಎಷ್ಟಾಯ್ತು ಈವನ್ ನಂಬರ್ಗಳು? 4. ಟೋಟಲ್ ಎಷ್ಟು ನಂಬರ್ ಇದೆ? ಇಟ್ ಈಸ್ ನೋನ್ ದಟ್ ಅಲ್ಲಿ 4, 3, 7. ಸೊ 4/7 is correct. Hope my dear students you are enjoying these shortcuts, right? ಈ ತರ ಇಡೀ NCERT ಪುಸ್ತಕಕ್ಕೆ ಶಾರ್ಟ್ಕಟ್ ಅನ್ನು ಕಲಿಸ್ಬೋದು. ಶಾರ್ಟ್ಕಟ್ಟು ನಿಮ್ಮ CETಗೆ MCQಗೆ ಹೆಲ್ಪ್ ಆಗತ್ತಾದ್ರೂ ಕೂಡ ಟ್ರೆಡಿಷನಲ್ ಮೆಥಡ್ ಅನ್ನ ತಿಳ್ಕೊಂಡಿರಿ. ನನ್ನ ಹೆಸರು ಬಾಬು ಅಂತ ಹೇಳಿ, ನಾನು ದೀವಿಗೆ ಸಂಸ್ಥೆ ಮಲ್ಲೇಶ್ವರಂ. ನನ್ನ ಫೋನ್ ನಂಬರು 8277500123. ದಯವಿಟ್ಟು ಫೋನ್ ಮಾಡಬೇಡಿ. ಏನಾದರೂ ಮಾತಾಡಬೇಕಾದ್ರೆ ವಾಟ್ಸಪ್ ಮಾಡಿ. ಈ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಬಹಳ ಇಂಪಾರ್ಟೆಂಟ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಏನೇ ಕಮೆಂಟ್ಸ್ ಇದ್ರು ಹಾಕಿ. ಅಟ್ಲೀಸ್ಟ್ ಒಂದು ಥಮ್ಸ್ ಅಪ್ ಆದರೂ ಹಾಕಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.